ವೆಲ್ಕಮ್ ಟು ಫಿಟ್ಟೆಕೀಸ್ ಚಾನಲ್. ಇವತ್ತು ಒಂದು ಆರ್ಗ್ಯಾನಿಕ್ ಮಿಲೆಟ್ಸ್ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಹಬ್ಬ ಬರ್ತಾ ಇದೆಯಲ್ಲ, ಈ ಸೀಸನಲ್ಲಿ ಸಕ್ಕರೆ ಆ್ಯಡ್ ಮಾಡಿರೋ ಸ್ವೀಟ್ಸ್ನ ಪ್ರಿಫರ್ ಮಾಡೋಕ್ಕಿಂತ ಈ ಥರದ್ದು ಒಂದು ಸಿಂಪಲ್ ಆಗಿರೋ ಸ್ವೀಟ್ನ ಮನೇಲಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಮೊದಲು ನಾನು ಇಲ್ಲಿ ಮಿಲೆಟ್ಸ್ ತೊಗೊಂಡಿದ್ದೀನಿ. ಈ ಮಿಲೆಟ್ಸು ಬಂದು ನಮ್ಮ ಕನ್ನಡದಲ್ಲಿ ಇದನ್ನು ನವಣೆ ಅಂತ ಹೇಳ್ತಾರೆ. ಸೊ ನವಣೆನ ನಾನು ಒಂದು 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ ತೊಗೊಂಡಿದ್ದೀನಿ, ಅರೌಂಡ್ 150 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇದು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದ್ರ ಬದಲು ಕಾಯಿ ಹಾಲು ಹಾಕ್ಕೋಬೋದು, ಬಟ್ ಹಸಿ ಕೊಬ್ಬರಿ ಹಾಕೋದ್ರಿಂದ ಡಿಫ್ರೆಂಟ್ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಕೊಬ್ಬರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಈ ಸನ್ಫ್ಲವರ್ ಸೀಡ್ಸ್ ಏನಪ್ಪ ಪಾಯಸದಲ್ಲಿ ಹಾಕ್ತಿದ್ದಾರೆ ಅಂತ ನೋಡೋದಾದರೆ, ಈ ಪಾಯಸಕ್ಕೆ ನಾನು ಹಾಲು ತುಪ್ಪ ಆ ಥರದ್ದು ಯಾವುದು ಮಿಲ್ಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಇದನ್ನು ನೀವು ಪ್ಯೂರ್ ವೀಗನ್ ಪಾಯಸ ಅಂತ ಹೇಳಿದ್ರು ತಪ್ಪಿಲ್ಲ. ಅದಕ್ಕೋಸ್ಕರ ಈ ಸನ್ಫ್ಲವರ್ ಸೀಡ್ಸ್ ಆ್ಯಡ್ ಮಾಡೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮ್ ಜಸ್ಟ್ ಗಾರ್ನಿಷಿಂಗೋಸ್ಕರ. ಸೊ ಇದು ಓನ್ಲಿ 5 ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಸೊ ನಾನು ಎಲ್ಲ ರೆಸಿಪಿಲೂ ನೀವು ನೋಡ್ಬೋದು, ತುಂಬ ಸಿಂಪಲ್ ಆಗಿರೋ ಆರ್ಗ್ಯಾನಿಕ್ ರೆಸಿಪೀಸ್ನ, ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ನಾನು ತುಂಬ ಚೆನ್ನಾಗಿ ಅನ್ನಿಸ್ತು, ನಾನು ಮನೇಲಿ ಟ್ರೈ ಮಾಡಿದ್ದೀನಿ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಈಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊತೀನಿ. ಆಲ್ಮೋಸ್ಟ್ ಒಂದು 2 ಬೌಲ್ಸಷ್ಟು ನೀರನ್ನ ತೊಗೋತಾ ಇದ್ದೀನಿ. ಸೊ ಇದನ್ನು ನಾನು ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡೋ ಉದ್ದೇಶ ಏನಂದರೆ, ಇದು ಬೇಯಿಸಿದಾಗ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ನೀರನ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಯಾಗಿದೆ. ಈಗ ನಾನು ತೊಳೆದಿಟ್ಕೊಂಡಿರ್ತಕ್ಕಂಥ ಮಿಲೆಟ್ಸ್ನ ಹಾಕ್ತೀನಿ. ಮಿಲೆಟ್ಸ್ನ 2 ಟೈಮ್ಸ್ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ. ತೊಳೆಯೋ ಉದ್ದೇಶ ಏನಂದರೆ, ಇದು ಒಂದು ತೊಳಿಬೋದಿಲ್ಲ ಅಂದರೆ ಕೆಲವೊಬ್ರು ಹುರಿದ್ಬಿಟ್ಟು ಮಾಡ್ತಾರೆ, ಬಟ್ ನಾನು ತೊಳೆಯೋದನ್ನ ಪ್ರಿಫರ್ ಮಾಡ್ತೀನಿ. ತೊಳೆದು ನೆನೆಸಿದ್ರೆ ಇನ್ನೂ ಒಳ್ಳೆಯದು, ಬಟ್ ಕ್ವಿಕ್ಕಾಗಿ ಮಾಡಬೇಕಂದ್ರೆ ನೀವು ಜಸ್ಟ್ ಅದನ್ನ ಒಂದು 2 ಟೈಮ್ಸ್ ನೀರು ಚೆನ್ನಾಗಿ ವಾಶ್ ಮಾಡಿದರೆ ಸಾಕು. ವಾಶ್ ಮಾಡೋ ಉದ್ದೇಶ ಏನಂದರೆ, ಅದರಲ್ಲಿ ಪ್ರಿಸರ್ವೇಟಿವ್ಸ್ ಸ್ಟೋರ್ ಮಾಡೋಕ್ಕೆ ಏನಾದರೂ ಹಾಕಿದರೆ ಅದು ಹೋಗುತ್ತೆ, ಹಾಗೆ ಧೂಳು ಹೋಗುತ್ತೆ. ಸೊ ಹಾಗಾಗಿ ತೊಳೆದು ಮಾಡಿದ್ರೆ ಒಳ್ಳೆಯದು. ಸೊ ಅದನ್ನು ನಾನು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಇದು 1-2 ವಿಸಿಲ್ಸ್ವರೆಗೂ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಈಗ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ನಾನು ಇದು ಹಸಿ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇದಾದಮೇಲೆ ಸ್ವಲ್ಪ 1 ಮಿನಿಟ್ ಮುಚ್ಚಿಡಬೇಕು, ಕಾಯಿ ತುರಿನ ಆ್ಯಡ್ ಮಾಡಿಬಿಟ್ಟು. ಅಂದರೆ ಇದರಲ್ಲಿರೋ ಆಯಿಲ್ ಕಂಟೆಂಟ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಇದಾಗಿದೆ. ಇವಾಗ ನಾನು ಮಿಕ್ಕಿರೋ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಾದಾಮಿ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಸನ್ಫ್ಲವರ್ ಸೀಡ್ಸ್ನ ಎಂಡಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಇದಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಓಕೆ, ಸೊ ನೋಡಿ ಇವಾಗ ನಮ್ಮ ಮಿಲೆಟ್ ಪಾಯಸ ರೆಡಿಯಾಗಿದೆ.